ಪ್ರಿಯ ವೀಕ್ಷಕರೇ, ಪ್ರೀತಿ ಮಧುರ, ತ್ಯಾಗ ಅಮರ ಅಂತಾರೆ. ಆದರೆ ಅದೇ ಪ್ರೀತಿ ಅತಿಯಾದರೆ ವಿಷವಾಗುತ್ತೆ ಅನ್ನೋದಕ್ಕೆ ಇಲ್ಲೊಂದು ಘಟನೆ ಸಾಕ್ಷಿಯಾಗಿದೆ. ಹೌದು, ಪಾಗಲ್ ಪ್ರೇಮಿಯ ಕಿರುಕುಳಕ್ಕೆ ಬೇಸತ್ತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ 22 ವರ್ಷದ ಯುವತಿಯೊಬ್ಬಳು ಸಾವಿನ ಕದ ತಟ್ಟಿದ್ದಾಳೆ. ಇಲ್ಲಿ ಆತ ಕ್ಲಾಸ್ಮೇಟ್ ಎಂದು ಆ ಯುವತಿ ಅವನಿಗೆ ಮಾತನಾಡಿಸಿದ್ದೇ ತಪ್ಪಾಯ್ತಾ ಅನ್ನೋ ಒಂದು ಪ್ರಶ್ನೆ ಕಾಡತ್ತೆ. ಹಾಗಿದ್ರೆ ಆ ಯುವತಿ ಮಾಡಿಕೊಂಡಿದ್ದಾದ್ರೂ ಏನು? 22 ವರ್ಷ ಹರಿಯದ ಯುವತಿಗೆ ಆ ಪಾಗಲ್ ಪ್ರೇಮಿ ಕೊಟ್ಟ ಕಿರುಕುಳ ಎಂಥದ್ದು? ಸಾವಿಗೂ ಮುನ್ನ ಆ ಯುವತಿ ಬರೆದಿಟ್ಟ ಆ ಹಾಳೆಯಲ್ಲಿ ಏನಿತ್ತು? ಮೃತ ಯುವತಿಯ ತಂದೆ ತಾಯಿ ಹೇಳಿದ ಆ ಒಂದು ಮಾತಾದ್ರೂ ಏನು? ಈ ಎಲ್ಲ ವಿಚಾರಗಳನ್ನ ತಿಳಿಬೇಕಾ? ಹಾಗಿದ್ರೆ ಈ ಸ್ಟೋರಿಯನ್ನ ಕೊನೆವರೆಗೂ ನೋಡಿ. ಈ ಯುವಕನ ಹೆಸರು ಅಭಿಷೇಕ್ ಅಂತ. ನೋಡಿ, ಅದೆಷ್ಟು ಅಮಾಯಕನಂತೆ ಕಾಣ್ತಾನೆ. ಆದರೆ ಈತ ಮಾಡಿದ ಕೆಲಸ ಕೇಳಿದ್ರೆ ನಿಜಕ್ಕೂ ಬೆಚ್ಚಿ ಬೀಳ್ತೀರಿ. ಅಂದಹಾಗೆ ಈ ಯುವತಿಯ ಹೆಸರು ವಾಣಿ ಅಂತ. ಸದ್ಯ ಇದೇ ಯುವತಿ ಈಗ ಅಭಿಷೇಕ್ನ ಕಾಟಕ್ಕೆ ಬೇಸತ್ತು ತನ್ನ ಪ್ರಾಣವನ್ನೇ ಬಿಟ್ಟಿದ್ದಾಳೆ. ಇನ್ನು ಇವರಿಬ್ಬರ ಕಥೆ ನೋಡೋದಾದ್ರೆ, ಇಬ್ಬರು ಕೂಡ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು. ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಇವರಿಬ್ಬರು ಒಂದೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ಎಂದು ತಿಳಿದು ಬಂದಿದೆ. ಇಲ್ಲಿ ವಾಣಿ ವಿದ್ಯಾಭ್ಯಾಸ ಮುಗಿಸಿ ದೂರದ ಬೆಂಗಳೂರಿಗೆ ತನ್ನ ಜೀವನ ಕಟ್ಟಿಕೊಳ್ಳಲು ತೆರಳಿದ್ಲು. ಅಲ್ಲಿ ಒಂದು ಬಂಗಾರದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ತನಗೆ ಬಂದ ಸಂಬಳದಲ್ಲಿ ಅಷ್ಟೋ ಇಷ್ಟೋ ಉಳಿಸಿ ಮನೆಗೆ ಕೂಡ ಕಳಿಸ್ತಾ ಇದ್ಲು. ಅದ್ಹೇಗೋ ಈಕೆ ಮೇಲೆ ಆರೋಪಿ ಅಭಿಷೇಕ್ನ ಕಾಮದ ಕಣ್ಣು ಬಿದ್ದಿದೆ. ಇಲ್ಲಿ ವಾಣಿಯ ನಂಬರ್ ಪಡೆದಿದ್ದ ಅಭಿಷೇಕ್ ಆಕೆಗೆ ಮೆಸೇಜ್ ಮಾಡಿದ್ದಾನೆ. ವಾಣಿ ಕೂಡ ನಮ್ಮೂರಿನ ಹುಡುಗ ಅಲ್ವಾ ಅನ್ನೋ ಕಾರಣಕ್ಕೆ ಮೆಸೇಜ್ ಮಾಡಿದ್ದಾಳೆ. ಶುರುವಾಯ್ತು ನೋಡಿ ಅಭಿಷೇಕ್ನ ಟಾರ್ಚರ್. ಇಲ್ಲಿ ದಿನನಿತ್ಯ ಮೆಸೇಜ್ ಮಾಡಿ ವಾಟ್ಸಪ್ನಲ್ಲಿ ಫೋಟೋಗಳನ್ನು ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ನಾನು ಕರೆದಾಗೆಲ್ಲ ನೀನು ನನ್ನ ಜೊತೆ ರೂಮ್ಗೆ ಬರಬೇಕು ಎಂದು ಹಿಂಸೆ ನೀಡಿದ್ದಾನೆ. ಇಲ್ಲಿ ವಾಣಿ ಎಷ್ಟೇ ನಿರಾಕರಿಸಿದ್ರೂ ಕೂಡ ನಿಮ್ಮ ಮನೆಯವರಿಗೆ ಇಲ್ಲ ಸಲ್ಲದ ವಿಚಾರ ಹೇಳೋದಾಗಿ ಬೆದರಿಕೆ ಕೂಡ ಹಾಕಿದ್ನಂತೆ. ವೀಕ್ಷಕರೇ, ಇಲ್ಲಿ ತನ್ನ ಕುಟುಂಬವನ್ನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ವಾಣಿ ಒಂದು ನಿರ್ಧಾರಕ್ಕೆ ಬಂದಿದ್ಲು. ಆ ದಿನ ಕೆಲಸಕ್ಕೂ ಹೋಗದೆ ಮನೆಗೂ ವಿಚಾರ ಮುಟ್ಟಿಸದೆ ಇದ್ದಕ್ಕಿದ್ದಂತೆ ವಾಣಿ ಕಣ್ಮರೆಯಾಗಿದ್ಲು. ಇತ್ತ ಪೋಷಕರು ಮಗಳಿಗಾಗಿ ಹುಡುಕಾಟ ಆರಂಭಿಸಿದ್ರೆ ವಾಣಿಯ ಮೃತದೇಹ ಬೆಂಗಳೂರಿನ HSR ಲೇಔಟ್ನ ಆಗ್ರಾ ಕೆರೆಯಲ್ಲಿ ಪತ್ತೆಯಾಗಿತ್ತು. ನಿನ್ನೆ ಬೆಳಿಗ್ಗೆ ನಾನು ಆಫೀಸಿಗೆ ಡೈಲಿ 10ಗೆ 9:30ಗೆ ಆಫೀಸಿಗೆ ಲಾಗಿನ್ ಆಗಿ ಆಫೀಸಲ್ಲಿ ಹೋಗಿ ವರ್ಕ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಅವ್ರ ಫ್ರೆಂಡ್ ಸಾಕ್ಷಿ ಅನ್ನೋ ಹುಡುಗಿ ನನಗೆ ಕಾಲ್ ಮಾಡಿದ್ಲು. ಕಾಲ್ ಮಾಡಿಬಿಟ್ಟು, ಅಕ್ಕ ನಿಮ್ಮ ತಂಗಿ ಈ ಥರ ಅಲ್ಲಿ ಮೆಸೇಜ್ ಹಾಕ್ಬಿಟ್ಟು ಲೆಟ್ರ್ ಬರೆದಿಟ್ಟು ಹೋಗಿದ್ದಾರೆ, ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳಿದ್ರು. ನಾನು ಅಷ್ಟೊಂದು ಇಮಿಡಿಯೇಟಾಗಿ ಆಫೀಸಿಂದ ಹೊರಟು ಅಲ್ಲಿ ಯಾವುದು ಕೆರೆ ಅಂತ ಲೆಟ್ರಲ್ಲಿ ಮೆನ್ಷನ್ ಮಾಡಿದ್ದಂತೆ. ಅಲ್ಲಿ PG ಹತ್ರ ಹೋಗಿ PG ಅಂಕಲ್ನ ಕರ್ಕೊಂಡು ಅವ್ರ ಅಂಕಲ್ ಈ ಥರ ಲೆಟ್ರ್ ಬರೆದಿಟ್ಟಿದ್ದಾರೆ, ಈ ಥರ ಆಗರದಲ್ಲಿರೋ ಒಂದು ಕೆರೆ ಹತ್ರ ಹೋಗ್ತೀನಿ ಅಂತ ಹೇಳಿದರು. ಆ ಕೆರೆ ಹತ್ರ ಹೋಗಿ ನಾನು ಸರ್ಚ್ ಮಾಡಿದೆ. ನಮ್ಮ ಅಂಕಲ್ ಆಂಟಿನೂ ಅಷ್ಟರಲ್ಲಿ ಬಂದರು. ಅವ್ರನ್ನ ಕರ್ಕೊಂಡು ಒಂದು ರೌಂಡ್ ಎಲ್ಲ ಕಡೆ ಸರ್ಚ್ ಮಾಡಿದೆ, ಎಲ್ಲೂ ಕಾಣಿಸಿಲ್ಲ. ಅದಾದಮೇಲೆ ಅಲ್ಲಿರೋ ಆಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ ತಕ್ಷಣ ಪೊಲೀಸವರು ಇನ್ನೊಂದ್ಸಲ ಬಂದರು, ನಮ್ಮ ಜೊತೆ ಬಂದು ಎಲ್ಲ ಕಡೆ ಸರ್ಚ್ ಮಾಡಿದ್ರು. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರೋರು ಈ ಥರ 9:45 ಅಷ್ಟೊತ್ತಿಗೆ ಒಂದು ಹುಡುಗಿ ಬಂದು ಕೂತ್ಕೊಂಡಿದ್ಲು. ನಾವೇ ಬೈದು ಇಲ್ಲಿ 10ಗೆ ಗೇಟ್ ಕ್ಲೋಸ್ ಆಗುತ್ತೆ, ಅದಾದಮೇಲೆ ಯಾರನ್ನು ಒಳಗಡೆ ಬಿಡಲ್ಲ, ಎಂಟ್ರೆನ್ಸಿಂದ ಎಕ್ಸಿಟ್ ಆಗು ಅಂತ ಹೇಳಿದ್ದೀವಿ ಅಂತ ಹೇಳಿದರು. ಅವಳು ಎದ್ದಿದ್ದು ನೋಡಿದ್ದಾಳೆ, ಬಟ್ ಅವಳು ರಿಟರ್ನ್ ಆಗಿ ಅಲ್ಲಿ ಎಕ್ಸಿಟ್ ಆಗಿದ್ದಾಳೆ ಇಲ್ವೋ ನೋಡಿಲ್ಲ ಗೇಟಲ್ಲಿ. ಅವ್ರು ಹಾಗೆ ಹೋಗಿದ್ದಾರೆ, ಹೋಗಿ ಬೀಗ ಹಾಕೊಂಡು ಮತ್ತೆ ರಿಟರ್ನ್ ಹೋಗಿದ್ದಾರೆ. ಅಷ್ಟರಲ್ಲಿ ಅವಳು ಆ ಥರ ಸ್ಲಿಪ್ಪರ್ನ ಬಿಟ್ಟು, ಅವಳಿಗೆ ಮರ ಹತ್ತಕ್ಕೆ ಚೆನ್ನಾಗಿ ಬರುತ್ತೆ, ಅಲ್ಲೊಂದು ನಿಯರ್ ಆಗಿರೋ ಒಂದು ಚಿಕ್ಕದ ಮರ ಇದೆ, ಆ ಬೇಲಿ ಹತ್ತಕ್ಕೆ ಕಷ್ಟ ಆಗುತ್ತೆ. ಅಲ್ಲಿರೋ ಪೊಲೀಸ್ಗೂ ಬೇಲಿ ಹತ್ತಕ್ಕೆ ಕಷ್ಟ ಆಗ್ತಿತ್ತು. ಆ ಮರದ ಹೆಲ್ಪ್ ತಗೊಂಡು ಆ ಬೇಲಿ ಹತ್ಬಿಟ್ಟು ಈ ಥರ ಹಾರಿದ್ದಾಳೆ. ಯಾವ ಕೆರೆ ಅದು? ಆಗರದ್ದು ಒಂದು ಪಾರ್ಕ್ ಇದೆ, ಅಲ್ಲಿ ಪಾರ್ಕ್ ಒಳಗಡೆ ಒಂದು ಕೆರೆ ಇದೆ. ಯಾವ ಏರಿಯಾ ಹತ್ರದ್ದು? HSR ಲೇಔಟ್ ಸಾಯಿಗೋಡಲ್ಲಿ ಅವಳು ವರ್ಕ್ ಮಾಡ್ತಾ ಇದ್ಲು. ಓಕೆ.
ಈ ಹಿಂದೆ ನಿಮ್ಮ ಹತ್ರ ಏನಾದ್ರು ಹಿಂಗೆ ಏನು ಸಮಸ್ಯೆ ಆಗ್ತಿದೆ ನನಗೆ ಅಂತ ಏನಾದ್ರು ಹೇಳ್ಕೊಂಡಿದೆ ನಿಮ್ಮ ತಂಗಿ? ಈ ತರ ಅದೇ ಒಂದು ಅಳೂರಲ್ಲಿ ಅವ್ರ ಕ್ಲಾಸ್ಮೇಟ್ ಓದಿರೋ ಹುಡುಗ ಈ ತರ ಟಾರ್ಚರ್ ಮಾಡ್ತಾ ಇದ್ದಾನೆ, ಫೋಟೋ ಮತ್ತೆ ವಿಡಿಯೋ ಎಲ್ಲ ಇಟ್ಕೊಂಡು ಎದುರಿಸ್ತಿದ್ದಾನೆ ಅಂತ ಲಾಸ್ಟ್ 1 year ಬ್ಯಾಕ್ ಒಂದ್ಸಲ ಹೇಳಿದ್ದು. ಅದಾದ್ಮೇಲೆ ಇವಳು ವರ್ಕಿಗೆ ಬಂದ್ಮೇಲೆ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದು, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ರೀಸೆಂಟ್ ಆಗಿ 2 days ಬ್ಯಾಕ್ ಏನೋ ಮತ್ತೆ ಟಾರ್ಚರ್ ಮಾಡಿದ್ದಾನೆ ಅನ್ಸುತ್ತೆ, ಅದು ಲೆಟ್ರಲ್ಲಿ ಮೆನ್ಷನ್ ಮಾಡಿದ್ದಾಳೆ. ಸೊ ಇದಕ್ಕೆ ಅವಳ ಸಾವಿಗೆ ಒಂದು ಅಮಾಯಕ ಹುಡುಗಿ ಸಾವು. ಈಗ ನೀವು ಡೆತ್ ನೋಟ್ ನೀವು ಓದಿದ್ದೀರಾ, ಏನಂತ ಬರ್ತಿದ್ದಾರೆ? ಅದ್ರಲ್ಲಿ ಅವನೇ ಸಾವಿಗೆ ಕಾರಣ. ಅಳೂರು ಸ್ವಾಮಿ ಮಗ ಈ ತರ ಟಾರ್ಚರ್ ಮಾಡ್ತಾ ಇದ್ದ, ಫೋಟೋಸ್ ವಿಡಿಯೋಸ್ ಎಲ್ಲ ಎಡಿಟ್ ಮಾಡ್ಬಿಟ್ಟು ನಿಮ್ಮ ಅಪ್ಪಂಗೆ ತೋರಿಸ್ತೀನಿ ಅಂತ ಈ ತರ ಟಾರ್ಚರ್ ಮಾಡ್ತಾ ಇದ್ದ. ನಮ್ಮ ಅಪ್ಪಾಜಿ ಮರ್ಯಾದೆ ನನ್ನಿಂದ ಹೋಗ್ಬಾರ್ದು, ಅವ್ರು ಯಾರ ಮುಂದೆನೂ ತಲೆ ತಗ್ಸಿಲ್ಲ ಅಂತ ಹೇಳ್ಬಿಟ್ಟು ಈ ತರ ಮಾಡ್ಕೊಂಡಿದ್ದೀನಿ ಅಂತ ಡೆತ್ ನೋಟ್ ಬರೆದು, ಯಾವತ್ತೂ ನನ್ನಿಂದ ತಲೆ ತಗ್ಸೋ ಕೆಲಸ ಅವ್ರು ಮಾಡಿಲ್ಲ, ಇನ್ನೂ ಮಾಡಬಾರ್ದು ಅಂತ ಈ ತರ ಬರ್ಬಿಟ್ಟು ಆ ಹುಡ್ಗಂಗೆ ಏನ್ ಶಿಕ್ಷೆ ಬೇಕೋ ಅದನ್ನ ಕೊಡ್ಸಿ. ಯಾಕಂದ್ರೆ ಒಂದು ಅಮಾಯಕ ಹುಡುಗಿ, ಯಾವ ತಪ್ಪು ಮಾಡ್ದಿರೋ ಒಂದು ಹುಡುಗಿ ಜೀವ ಹೋಗಿದೆ, ಅವ್ರ ಜೀವಕ್ಕೆ ಒಂದು ನ್ಯಾಯ ಕೊಡ್ಸಿ. ಇಲ್ಲಿ ಮಗಳ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ವಾಣಿ ಪೋಷಕರಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತೆ ಆಘಾತ ಎದುರಾಗಿತ್ತು. ಇನ್ನು ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದ ಪೊಲೀಸರು ಯುವತಿಯ ಸಾವಿಗೆ ಅಸಲಿ ಕಾರಣ ಬೆನ್ನು ಹತ್ತಿದ್ರು ನೋಡಿ. ಆಗ ಸಿಕ್ಕಿದ್ದೆ ಈ ಡೆತ್ ನೋಟ್. ಇಲ್ಲಿ ಸಾವಿಗೂ ಮುನ್ನ ವಾಣಿ ಬರೆದಿಟ್ಟಿದ್ದ ಡೆತ್ ನೋಟ್ನಲ್ಲಿ ಅಭಿಷೇಕ್ ಕಿರುಕುಳದ ಬಗ್ಗೆ ವಾಣಿ ಎಳೆಯಾಗಿ ಬಿಚ್ಚಿಟ್ಟಿದ್ಲು. ನನಗೆ ನನ್ನ ಕುಟುಂಬದ ಭವಿಷ್ಯವೇ ಮುಖ್ಯ, ನನ್ನ ಕುಟುಂಬದ ಮರ್ಯಾದೆ ಹಾಳಾಗಲು ನಾನು ಬಿಡೋದಿಲ್ಲ, ಇದೇ ಕಾರಣಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ ಎಂದು ವಾಣಿ ತನ್ನ ಕೊನೆಯ ಅಕ್ಷರಗಳನ್ನು ಬರೆದಿದ್ದಾಳೆ. ಇಲ್ಲಿ ಡೆತ್ ನೋಟ್ನಲ್ಲಿ ಅಭಿಷೇಕ್ಗೆ ಶಿಕ್ಷೆ ಆಗಲೇಬೇಕು ಎಂದು ಒತ್ತಿ ಹೇಳಿದ್ದಾಳೆ. ಸದ್ಯ ಈ ಸಾವಿನ ಬಗ್ಗೆ ಆಕೆಯ ಕುಟುಂಬವು ಮಾತನಾಡಿದ್ದು ನ್ಯಾಯದ ಮೊರೆ ಹೋಗಿದೆ. ನಮ್ಮಗಳು ಬೆಂಗಳೂರು ತಾಯಿಕೊಂಡು ಬಂಗಾರದಲ್ಲಿ ಕೆಲಸ ಮಾಡ್ತಾರೆ. ಅಲ್ಲೇ ಪಕ್ಕದಲ್ಲಿ PG ಬಿಟ್ಟು 1 ವರ್ಷ ಆಗಿತ್ತು. ಅಲ್ಲಿವರೆಗೂ ನನ್ನ ಮಗಳು ಆರಾಮಿದೆ. PGಲೂ ನಾ ಕೇಳ್ತಿದ್ದೆ, ಮತ್ತು ಅವರು ಅಂಗಡಿಯಲ್ಲೂ ಏನಾದ್ರು ಸಮಸ್ಯೆ ಇದೆ ಅಂತೆಲ್ಲ ಕೇಳ್ತಿ ವಿಚಾರ ಮಾಡ್ತಿದ್ದೆ. ನಿನ್ನೆಗೂ ಕೂಡ ಪ್ರತಿನಿತ್ಯ ನನ್ನ ಮಗಳಿಗೆ ವಾಣಿ ಬೆಳಿಗ್ಗೆ ಮತ್ತು ರಾತ್ರಿ ಬೆಳಿಗ್ಗೆ ನಿನ್ನೆಗೂ ಕೂಡ 7:40 ಫೋನ್ ಮಾಡ್ತಾಯಿದ್ದೆ. ಸ್ನಾನ ಮಾಡ್ಕೊಂಡು PGಲಿ ಇದ್ದೇನಪ್ಪ, ತಿಂಡಿ ಹೋಗ್ಬೇಕು, ತಿಂದು ಬಿಟ್ಟು ನಾನು ಮತ್ತೆ ಹೋಗ್ಬೇಕು. ಆ ನಂತರ 9:15 ನಂತರ ನನಗೆ ಬ್ಯಾಕ್ವರ್ಡಿಗೆ ರೇಷನ್ ತರಲಿಕ್ಕೆ 10 ಗಂಟೆಗೆ ಸಾಕ್ಷಿ ಅನ್ನೋ ಒಂದು ಹುಡುಗಿ ತಂದೆ ನಂಗೆ ಫೋನ್ ಚಿಕ್ಕಪ್ಪ ನಂಗೆ ಫೋನ್ ಪುನೀತ ನಿಮ್ಮ ಮಗಳು PGಯಿಂದ ಅಲ್ಲಿ ಕೆಲಸಕ್ಕೂ ಹೋಗಿಲ್ಲಂತೆ, PGಲೂ ಇಲ್ಲಂತೆ, ನಾನು ಸಂಜೆ ಒಳಗೆ ನಿಮ್ಗೆ ಕಾಣೋದಿಲ್ಲ, ನಾನು ಸಾಯ್ತೀನಿ ಅಂತ ಸಾಕ್ಷಿ ಹತ್ರ ಹೇಳಿದ್ದಾಳೆ ನಿಮ್ಮ ಮಗಳು, ಮುಂದೆ ಏನು ಅಂತ ನೀವು ಸ್ವಲ್ಪ ಗಾಬರಿ ತಗೋಬೇಕು ಅಂತ. ಆಮೇಲೆ ನಾನು ನಮ್ಮ ಮಗಳಿಗೆ ದೊಡ್ಡ ಮಗಳು ಅಲ್ಲೇ ಪಕ್ಕದಲ್ಲೇ ಒಂದು 20 ಕಿಲೋಮೀಟರ್ ಆಗ್ತದೆ, ಅದು ಕಂಪ್ನಿ ಒಳಗೆ ನನ್ನ ಮಗಳಿಗೆ ಫೋನ್ ಮಾಡಿ ನನ್ನ ಮಗಳು ಹೋಗಿ PG ಎಲ್ಲ ಕೊಡ್ತೀವಿ. PGಲೂ ಇರಲಿಲ್ಲ ನನ್ನ ಮಗಳು. ಅಲ್ಲಿ ಬಂಗಾರದ ಅಂಗಡಿಲಿ ಹೋಗಿ ಕೇಳೋ ತನಕ ಇಲ್ಲ ಬಂದಿಲ್ಲ ಅಂತ ಹೇಳಿ. ಆ ನಂತರ ಅಲ್ಲಿ PGಯಿಂದ ಎದುರುಗಡೆ ಸ್ವಲ್ಪ ದೂರದಲ್ಲಿ ನಾನು ನೋಡಿಲ್ಲ, ಮಗಳು ಹೇಳಿದ್ದು ಸ್ವಲ್ಪ ದೂರದಲ್ಲಿ ಕೆರೆ ಇದೆ, ಆ ಕೆರೆಯಲ್ಲಿ ಹೋಗಿ 2-3 ಸರಿ ವಿಸಿಟ್ ಮಾಡಿ ನೋಡಿದೆ, ಏನಾದ್ರು ಇದು ಏನಾದ್ರು ಕುರು ಕಾಣತ್ತಾನಂತ ನೋಡಿದಾಗ ಏನೂ ಕಾಣಿಲ್ಲ. ಮತ್ತೆ ರಿಟರ್ನ್ ಹೋದಾಗ ನನ್ನ ಮಗಳು ದೊಡ್ಡ ಮಗಳೇ ಕೊಡಿಸಿದ್ದು ಸ್ಲಿಪ್ಪರ್ ಇದ್ದು, ಆ ಸ್ಲಿಪ್ಪರ್ ಮೇಲೆ ನನ್ನ ತಂಗಿದೇ ಇದ್ದು ಸ್ಲಿಪ್ಪರ್ ಅಂತೇಳಿ ಅಲ್ಲಿ ಪೊಲೀಸ್ನವರಿಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಅವರ ನಂತರ ಪೊಲೀಸ್ನವರು ಸಹಕಾರದಿಂದ ನಮ್ಮ ಮಗಳು ಬಾಡಿ ಯಾವ ಸ್ಟೇಷನ್? ಅದು ಬೆಂಗಳೂರಲ್ಲಿ. ಈ ಹಿಂದೆ ಏನಾದ್ರು ಹಿಂಗೇನಾದ್ರು ಸಮಸ್ಯೆ ಆಗ್ತಿದೆ ಅಂತ? ನನ್ನ ಮಕ್ಕಳು 2 ಮಕ್ಕಳು ಏನು ಇಷ್ಟೊಳಗೆ ಇಂಥ ಸಮಸ್ಯೆ ಯಾವುದೇ ಘಟನೆಗಳಲ್ಲಿ ಭಾಗಿಯಾಗಲಿಲ್ಲ, ಭಾಗಿ ಆಗೋಕ್ಕೂ ನಾವು ಬಿಡಲಿಲ್ಲ. ಈಗ ಡೆತ್ ನೋಟ್ ಅಲ್ಲಿ ಏನಂತ ಬರ್ತಿದ್ದಾರೆ ನಿಮ್ಮ ಮಗಳು? ಡೆತ್ ನೋಟ್ ಏನಂತ ನಮ್ಮ ದೊಡ್ಡ ಮಗಳಿಗೆ ಓದ್ತಿದ್ದಾರೆ. ನಾನು ನನ್ನ ಮಗಳಿಗೆ ಆತ್ಮ ಶಾಂತಿ ಸಿಗಬೇಕು, ನನ್ನ ಮಗಳಿಗೆ ಏನು ಅನ್ಯಾಯ ಆಗ್ಯದ, ನನ್ನ ಮಗಳಿಗೆ ಯಾರಿಂದ ಅನ್ಯಾಯ ಆಗ್ಯದ ನಮ್ಗೆ ನ್ಯಾಯ. ಈಗ ಯಾರಿಂದ ಸಮಸ್ಯೆ ಆಗಿದೆ ಅಂತ ನಿಮ್ಗೆ ಈಗಿರೋ ಮಾಹಿತಿ? ನಮಗೆ ಈಗ ಮಾಹಿತಿ ಪ್ರಕಾರ ಯಾವುದೋ ಹುಡುಗ ವಾಟ್ಸಪ್ ಅಲ್ಲಿ ಏನೋ ಬಾರಿ ಕಿರ್ಕ್ ಮಾಡ್ತಿದ್ದಾನೆ, ಮಾನಸಿಕವಾಗಿ ಹಿಂಸೆ ಕಿರುಕುಳ ಕೊಡೋದು. ಇಲ್ಲಿ ಅಳೂರು ಅಂತ ಸ್ವಾಮಿ ನಾಯ್ಕ ಅಂತ ಹೇಳಿ ಅವ್ರ ಮಗ, ಅವನ ಹುಡುಗನ ಹೆಸರು ಏನಾಗಿದೆ ಅಭಿಷೇಕ್ ಅಂತ, ಆ ಹುಡುಗ ಟಾರ್ಚರ್ ಮಾಡ್ತಿದ್ದಾನೆ ನನಗೆ ತಿಳಿಸ್ತದ. ಅವಾಗ ನಾನು ಈ ಹುಡುಗನ ಹತ್ರ ಹೇಳ್ದೆ, ನಾನು ನೀವೇನೋ ನಮ್ಮ ಮಗಳಿಗೆ ಯಾಕೆ ಅಂತ ಹೇಳಿದಾಗ ಅವ್ನು ಏನ್ ಮಾಡ್ತೀವಿ ಮಾಡ್ತಾ ಮಾಡೋದಕ್ಕೆ ಹೋಗು ಅಂತ. ಯಾವತ್ತು ನೀವು ಕೇಳಿದ್ದು? ನಿನ್ನೆ ಕೇಳಿ. ಆನಂತರ ಅಳೂರು ರವಿ ಅನ್ನೋರು ಕೇಳಿ, ನಿಮ್ಮೂರು ಹುಡುಗ ನೀನು ಸ್ವಲ್ಪ ರಾಜಕೀಯ ಇದೆ ಅದನ್ನ ವಿಚಾರ ಕೇಳು ಅಂತ. ಅವ್ರ ಕುಟುಂಬದವನು ನಾವು ಕೇಳಿದ್ರು ಕೂಡ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ. ನಂಗೆ ರೆಸ್ಪಾನ್ಸ್ ಮಾಡಿದ್ದಾಗ ನನಗೆ ದುಃಖ ಬಂತು, ಅಳು ಬಂತು, ನಾನು ಫೋನ್ ಕಟ್ ಮಾಡಿದೆ. ನನ್ನ ಮಗಳಿಗೆ ಈ ತರ ಅನ್ಯಾಯ ಆಗಿದೆ, ಯಾರಿಂದ ಆಗಿದೆ ನಮ್ಗೆ ನ್ಯಾಯ ಬೇಕು, ನಾವು ಬಡವರು, ನನ್ನ ಮಗಳಿಗೆ 2 ಹೆಣ್ಮಕ್ಳು, ನನ್ನ ಮಕ್ಕಳನ್ನು ಸಾಕಿದ್ದು ಅಂದ್ರೆ ಗಿಣಿ ಸಾಕಿದಂಗೆ ಸಾಕಿದೆ ಸರ್.
ಆಯ್ತಾ. ನನಗೆ ಇಷ್ಟು ಇದರಲ್ಲಿ ನ್ಯಾಯ ಬೇಕು, ಸತ್ಯಾಂಶ ಏನಾಗಿದೆ ನನಗೆ ನ್ಯಾಯ ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಪಾಗಲ್ ಪ್ರೇಮಿಯ ಕಿರುಕುಳಕ್ಕೆ ಅಮಾಯಕ ಜೀವ ಬಲಿಯಾಗಿದ್ದು ನಿಜಕ್ಕೂ ದುರಂತವೇ ಸರಿ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.